ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ವಿಜ್ಞಾನ ಪಾಠ ವಿದ್ಯುತ್ ಶಕ್ತಿ ಅಂತಕ್ಕಂತಹ ಅಧ್ಯಾಯದ LBA ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ತಗೊಳ್ಳಂತೆ. ಈ ಪಾಠದ ಮೇಲೆ ಹೆಚ್ಚು ಕಡಿಮೆ 150ಕ್ಕಿಂತ ಹೆಚ್ಚು ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ನಾವು ಬಿಡಿಸಿದ್ದೇ ಆದಲ್ಲಿ ವಿದ್ಯುತ್ ಶಕ್ತಿಯ ಮೇಲೆ ಬರ್ತಕ್ಕಂತಹ ಪ್ರಶ್ನೆಗಳನ್ನು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಆರಾಮಾಗಿ ಬಿಡಿಸ್ಕೊತ ಹೋಗ್ಬೋದು. ಸರಿನಾ? ಮೊದಲನೇದಾಗಿ ಈ ಒಂದು ಪಾಠದಲ್ಲಿ ಸುಲಭದ 33 ಪ್ರಶ್ನೆಗಳಿದ್ದಾವೆ. ಸಾಧಾರಣ ಪ್ರಶ್ನೆಗಳು 45, ಕಠಿಣ ಪ್ರಶ್ನೆಗಳು 28. ಇವಿಷ್ಟು ಪ್ರಶ್ನೆಗಳು ಬಿಡಿಸಿ ಇನ್ನೂ ಎಕ್ಸ್ಟ್ರಾ ನೀವೇನು ಮಾಡಬೇಕು, ಹಳೆ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ಕೊತ ಹೋಗಬೇಕು. ವಿದ್ಯುತ್ ಶಕ್ತಿಯ ಮೇಲೆ ಒಟ್ಟು ರೋಧಶೀಲತೆ ಕಂಡುಹಿಡ್ತಕ್ಕಂಥ ಸೂತ್ರಗಳನ್ನು ನೋಡಬೇಕು. ಅದ ಮೇಲೆ ಲೆಕ್ಕಗಳನ್ನು ನಾವು ನೋಡ್ಕೊತ ಹೋಗಬೇಕಾಗ್ತದೆ. ಇಷ್ಟು ಮಾಡಿದ್ದೇ ಆದಲ್ಲಿ ಈ ಪಾಠವನ್ನು ನಾವು ಸುಲಭವಾಗಿ ಬಿಡಿಸ್ಕೊತ ಹೋಗ್ಬೋದು. ಮೊದಲನೇದಾಗಿ MCQ ಕ್ವಶನ್ಸ್ಗಳಿದ್ದಾವೆ. ಪರ್ಯಾಯ ಉತ್ತರಗಳನ್ನು ಕಂಡುಹಿಡಿಬೇಕು. ಇಲ್ಲಿ ಸಂಪೂರ್ಣವಾಗಿ ಕ್ರಮಾಕ್ಷರದೊಳಗೆ ಆನ್ಸರ್ ಕೂಡ ನಾವು ಬರಿಕೊಂತ ಹೋಗಬೇಕಾಗ್ತದೆ. 1ನೆಯ ಪ್ರಶ್ನೆ, ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು ಅಂತ ಕೇಳ್ತಾರೆ. ವಿದ್ಯುತ್ ಪ್ರವಾಹದ SI ಏಕಮಾನ ಓಮ್, ವೋಲ್ಟ್, ವ್ಯಾಟ್ ಅಂತ ಇದೆ. ಇಲ್ಲೇನಿದೆ, ಇನ್ನೊಂದು ಆಂಪಿಯರ್ ಅಂತ ಇದೆ. ಆಂಪಿಯರ್ ಅಂತಕ್ಕಂಥದ್ದು ವಿದ್ಯುತ್ ಪ್ರವಾಹದ ಏಕಮಾನ, ಓಮ್ ಅಂತಕ್ಕಂಥದ್ದು ವಿದ್ಯುತ್ ರೋಧದ ಏಕಮಾನ, ವೋಲ್ಟ್ ಅಂತಂದ್ರೆ ವಿಭವಾಂತರದ ಏಕಮಾನ, ವ್ಯಾಟ್ ಅಂತಂದ್ರೆ ಪವರ್ ವಿದ್ಯುತ್ ಸಾಮರ್ಥ್ಯದ ಏಕಮಾನ ಆಗ್ತದೆ. ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ವ್ಯಾಟ್. 3ನೇ ಪ್ರಶ್ನೆ, ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಚಲನೆಗೆ ವಾಹಕವು ತೋರಿಸುವ ಪ್ರತಿರೋಧವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಪ್ರವಾಹ, ವಿದ್ಯುತ್ ವಿಭವಾಂತರ, ವಿದ್ಯುತ್ ರೋಧ, ವಿದ್ಯುತ್ ಸಾಮರ್ಥ್ಯ ಅಂತ ಪ್ರಶ್ನೆ ಇದೆ. ಇಲ್ಲಿ ಉತ್ತರ ಏನಾಗ್ತದೆ? ವಿದ್ಯುತ್ ರೋಧ ಅಂತ ಆಗ್ತದೆ. ಏನಿದೆ ಪ್ರಶ್ನೆಯಲ್ಲಿ? ವಾಹಕದಲ್ಲಿ ಪ್ರವಹಿಸುವ ಆವೇಶಗಳು, ಚಾರ್ಜ್ ಅಂತ ಹೇಳ್ತೀವಲ್ಲ, ಚಾರ್ಜ್ ಆವೇಶಗಳು ಹರಿಯುವಾಗ ಆ ಆವೇಶಗಳಿಗೆ ವಿರುದ್ಧವಾದಂತಹ ಬಲವನ್ನ, ಶಕ್ತಿಯನ್ನ ನಾವೇನಂತ ಕರಿತೀವಿ? ವಿದ್ಯುತ್ ರೋಧ ಅಂತ ಕರಿತೀವಿ. 4ನೆಯ ಪ್ರಶ್ನೆ, ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಆವೇಶದ ಪ್ರವಾಹದ ದರವನ್ನು ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹ, ವಿಭವಾಂತರ, ರೋಧ, ಸಾಮರ್ಥ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. 5ನೆಯ ಪ್ರಶ್ನೆ, ಒಂದು ಏಕಮಾನ ಆವೇಶವನ್ನು ವಾಹಕದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನ ನಾವು ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ. ರೋಧ ಅಲ್ಲ, ಸಾಮರ್ಥ್ಯ ಅಲ್ಲ, ಪ್ರವಾಹ ಅಲ್ಲ, ವಿದ್ಯುತ್ ವಿಭವಾಂತರ ಸರಿಯಾದ ಉತ್ತರ. 6ನೆಯ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ದರವನ್ನ, ಶಕ್ತಿಯ ಬಳಕೆಯ ದರವನ್ನು ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ಹಾಗಾಗಿ ವಿದ್ಯುತ್ ಸಾಮರ್ಥ್ಯ ಸರಿಯಾದ ಉತ್ತರ ಆಗ್ತದೆ. 7ನೆಯ ಪ್ರಶ್ನೆ, ವಿದ್ಯುತ್ ಮಂಡಲವನ್ನು, ವಿದ್ಯುತ್ ಕೋಶವನ್ನು ಮಂಡಲದಲ್ಲಿ ಸೂಚಿಸುವ ಚಿಹ್ನೆ ಯಾವುದು ಅಥವಾ ಸೂಚಿಸಲು ಬಳಸುವಂತ ಚಿತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದರೊಳಗಡೆ ವಿದ್ಯುತ್ ಕೋಶ ಕೇಳ್ತಾ ಇದ್ದಾರೆ. ವಿದ್ಯುತ್ ಕೋಶ, ವಿದ್ಯುತ್ ಕೋಶ ಅಂತಂದಾಗ ನಾವು ಒಂದು ಇದಕ್ಕೆ ನಾವು ಕರಿತೀವಿ ಶೆಲ್ ಅಂತ ಕರಿತೀವಿ, ಇದನ್ನ ಬ್ಯಾಟರಿ ಅಂತ ಕರಿತೀವಿ. ಇದು ಸೆಲ್ ಆಗ್ತದ, ಇದು ಬ್ಯಾಟರಿ ಆಗ್ತದ. ಹಾಗಾಗಿ ವಿದ್ಯುತ್ ಕೋಶ ಅಂದ್ರೆ ಸೆಲ್ ಆಗ್ತದೆ. ಉತ್ತರ ಏನ ಬಂತಪ್ಪ? ಡಿ ಸರಿಯಾದ ಉತ್ತರ. ಬ್ಯಾಟರಿ ಅಂತ ಕೇಳಿದಾಗ ಇದು ಬ್ಯಾಟರಿಯ ಉತ್ತರ ಆಗ್ತದೆ, ಸಿ. ಮುಚ್ಚಿದ ಸ್ವಿಚ್ ಅನ್ನು ಮಂಡಲದಲ್ಲಿ ಬಳಸುವ ಚಿಹ್ನೆ ಯಾವುದು? ಮುಚ್ಚಿದ ಸ್ವಿಚ್ ಇಲ್ಲಿದೆ ನೋಡಿ. ಇದೇನಾದ್ರು ಡಾಟ್ ತೆಗೆದ್ವಿ ಅಂತಂದ್ರೆ ಅದು ಓಪನ್ ಸ್ವಿಚ್ ಆಗ್ತದೆ, ಇಲ್ಲಾಂದ್ರೆ ಕ್ಲೋಸ್ಡ್ ಸ್ವಿಚ್, ಮುಚ್ಚಿದ ಸ್ವಿಚ್ ಅಂತ ನಾವು ಹೇಳ್ಬೋದು. 9ನೆಯ ಪ್ರಶ್ನೆ, ಮಂಡಲದಲ್ಲಿ ರೋಧವನ್ನು ಸೂಚಿಸುವ ಸಂಕೇತ ಯಾವುದು? ಇದು ರೋಧವನ್ನು ಸೂಚಿಸುವಂತಹ ಸಂಕೇತ ಆಗ್ತದೆ. 10ನೇ ಪ್ರಶ್ನೆ, ಈ ಚಿಹ್ನೆಯು ಮಂಡಲದಲ್ಲಿ ಸೂಚಿಸುವ ಭಾಗ ಯಾವುದು? ಇದು ರೋಧಕ ಆಗ್ತದೆ. ಉತ್ತರ ಎ ಸರಿಯಾದ ಉತ್ತರ. 11ನೇ ಪ್ರಶ್ನೆ, ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಮಂಡಲಕ್ಕೆ ಕ್ರಮವಾಗಿ ಹೇಗೆ ಜೋಡಿಸ್ತೀವಿ? ಅಮ್ಮೀಟರ್ ನಾವು ಸರಣಿ ಜೋಡಣೆ ಮಾಡ್ತೀವಿ, ಆಮೇಲೆ ವೋಲ್ಟ್ ಮೀಟರ್ ನಾವು ಸಮಾಂತರ ಜೋಡಣೆಯನ್ನ ಮಾಡ್ತೀವಿ. ಸರಣಿ ಜೋಡಣೆ, ಸಮಾಂತರ ಜೋಡಣೆ. ಮೊದಲೇನಿದೆ? ಅಮ್ಮೀಟರ್ ಸರಣಿ, ಮೊದಲು ಆನ್ಸರ್ ಬರಬೇಕು. ಸರಣಿ ಕ್ರಮದಲ್ಲಿ
ವೋಲ್ಟ್ ಮೀಟರನ್ನು ಸಮಾಂತರ ಜೋಡಣೆಯಾಗಿ, ಹಾಗಾಗಿ ಉತ್ತರ ಬಿ ಆಗ್ತದೆ. ಬಿ ಸರಿಯಾದ ಉತ್ತರ. 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಓಂನ ನಿಯಮಕ್ಕೆ ಅನ್ವಯವಲ್ಲದ ಸೂತ್ರ ಯಾವುದು ಅಂತೆ. ಓಂನ ನಿಯಮ ಏನು ಹೇಳ್ತದೆ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ ಹೇಳ್ತದೆ. ಸೂತ್ರ ಏನು? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ನಾನು ಇಲ್ಲಿ ಬರಿತೀನಿ, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಒಂದು ವೇಳೆ ಇಂಟು ಆರ್ ಈ ಕಡೆ ಹೋದಾಗ ಏನಾಗ್ತದೆ? ವಿ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು ಐ ಅಂತ ಆಗ್ತದೆ. ಒಂದು ವೇಳೆ ಐ ಈ ಕಡೆ ಹೋದಾಗ ಏನಾಗ್ಬಿಡ್ತದೆ? ವಿ ಡಿವೈಡೆಡ್ ಬೈ ಐ ಇಸ್ ಈಕ್ವಲ್ ಟು ಆರ್ ಅಂತ ಆಗ್ತದೆ. ಪ್ರಶ್ನೆ ಏನಿದೆ ನೋಡಿ, ಇಲ್ಲಿ ಕೆಳಗಿನ ಓಂನ ನಿಯಮಕ್ಕೆ ಅನ್ವಯವಲ್ಲದ ಸೂತ್ರ ಯಾವ ಸೂತ್ರ ಕರೆಕ್ಟ್ ಇಲ್ಲ, ತಪ್ಪು ಯಾವುದಿದೆ ಅಂತ. ವಿ ಬೈ ಐ ಇಸ್ ಈಕ್ವಲ್ ಟು ಆರ್ ಅಂತ ಇದೆ. ಇಲ್ಲಿ ನನ್ನ ಬರದಲ್ಲಿ ವಿ ಬೈ ಐ ಇಸ್ ಈಕ್ವಲ್ ಟು ಆರ್ ಇದೆ, ಸರಿಯಾಗಿದೆ. ಅವರು ಸರಿ ಇಲ್ಲದು ಕೇಳ್ತಾ ಇದ್ದಾರೆ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಇದು ಕೂಡ ಇದೆ, ಇದೂ ಇದೆ ಸೂತ್ರ, ಇದೂ ಇದೆ ಸೂತ್ರ. ಐ ಇಸ್ ಈಕ್ವಲ್ ಟು ವಿ ಬೈ ಆರ್, ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಇದೂ ಸೂತ್ರ ಇದೆ. ವಿ ಇಸ್ ಈಕ್ವಲ್ ಟು ಐ ಬೈ ಆರ್, ವಿ ಇಸ್ ಈಕ್ವಲ್ ಟು ಐ ಬೈ ಆರ್ ಇದು ಸೂತ್ರ ಇಲ್ಲ. ಹಾಗಾಗಿ ಇದು ತಪ್ಪಾದಂತಹ ಸೂತ್ರ. ಡಿ ಸರಿಯಾದ ಉತ್ತರ ಆಗ್ತದೆ. 2 ಓಂ 4 ಓಂ ರೋಧವುಳ್ಳ ರೋಧಕವನ್ನು ಸರಣಿಯಲ್ಲಿ ಜೋಡಿಸಿ ನಂತರ ಅದಕ್ಕೆ 4 ಓಂ ರೋಧವುಳ್ಳ ರೋಧಕವನ್ನು ಸಮಾಂತರವಾಗಿ ಜೋಡಿಸಿದಾಗ ಉಂಟಾಗುವ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಒಟ್ಟಾರೆ ಇಲ್ಲಿ ಎಷ್ಟು ರೋಧಗಳಿದಾವ್ರಿ? 2 ಓಂ 4 ಓಂ ಸರಣಿ ಜೋಡಣೆಯಲ್ಲಿದ್ದಾವೆ. 2 ಓಂ ಇದು ಒಂದು ರೋಧ, ಇದು ಇನ್ನೊಂದು ರೋಧ. ಒಟ್ಟಾರೆಯಾಗಿ 2 ರೋಧಗಳಿವೆ. ಇವೆರಡು ಸರಣಿ ಕ್ರಮದಲ್ಲಿದ್ದಾವೆ. ಒಂದು 2 ಓಂ ಇದೆ, ಇನ್ನೊಂದು 4 ಓಂ ಇದೆ. 2 ಓಂ ಮತ್ತು 4 ಓಂ ರೋಧಗಳನ್ನು ಅವ್ರೇನು ಮಾಡಿದ್ದಾರೆ ಅಂತಂದರೆ ಸಮಾಂತರವಾಗಿ ಇನ್ನೊಂದು ರೋಧಕ್ಕೆ ಕೊಟ್ಬಿಟ್ಟಿದ್ದಾರೆ, ಅದು 4 ಓಂ ಅಂತ ಇದೆ. ಪ್ರಶ್ನೆ ಇನ್ನೊಮ್ಮೆ ನೋಡಿ, 2 ಓಂ ಮತ್ತು 4 ಓಂ ರೋಧಗಳು ಸರಣಿ ಜೋಡಣೆಯಲ್ಲಿದ್ದಾವೆ. ಅದಕ್ಕೆ 4 ಓಂ ರೋಧವನ್ನು ಏನು ಮಾಡಿದ್ದಾರೆ ಅವರು? ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧವನ್ನು ಕೇಳಿದ್ದಾರೆ. ಹಾಗಾಗಿ ನಾವು 2 4 ಇದು R1 ಅಂತ ತಗೊಳ್ಳೋಣ, ಇದನ್ನು R2 ಅಂತ ತಗೊಳ್ಳೋಣ. 2 ಸರಣಿ ಕ್ರಮದಲ್ಲಿ, R3 ಇದಕ್ಕೆ ಸಮಾಂತರ ಕ್ರಮದಲ್ಲಿ. ಇಲ್ಲಿ R1 ಮತ್ತು R2 ಏನಿದಾವೆ? ಸರಣಿ ಕ್ರಮ ಇದ್ದಾವೆ. ಹಾಗಾಗಿ ನಾನು RS ಇಸ್ ಈಕ್ವಲ್ ಟು R1 ಪ್ಲಸ್ R2 2 ಪ್ಲಸ್ 4 ಇಸ್ ಈಕ್ವಲ್ ಟು 6 ಓಂ ಅಂತ ಬರ್ದ್ಬಿಡ್ತೀನಿ. ಏನಂತ ಬರ್ತೀನಿ ರೀ? 6 ಓಂ. RS ಇಸ್ ಈಕ್ವಲ್ ಟು ಇವೆರಡೂ ಸೇರಿಸಿ ಎಷ್ಟು ಬಂತು ಉತ್ತರ? RS ಇಸ್ ಈಕ್ವಲ್ ಟು 6 ಓಂ ಅಂತ ಬಂತು. ಈಗ ಬಂದಂಥ ಉತ್ತರಕ್ಕೆ 4 ಓಂ ಏನು ಮಾಡಬೇಕು? ಸಮಾಂತರ ಜೋಡಣೆ ಮಾಡಬೇಕು. ಹಾಗಿದ್ರೆ ಇಲ್ಲಿ R3 ಮತ್ತು RS ಸಮಾಂತರ ಜೋಡಣೆಯಲ್ಲಿದ್ದಾವೆ. ಹಾಗಿದ್ದಾಗ ನಾವೇನು ಬರ್ತೀವಿ? 1/RP is equal to 1 divided by RS plus 1 divided by R3. ಇದು ಸಮಾಂತರಕ್ಕೆ ಸೂತ್ರ. ಇದು 1/R1 plus 1/R2. R1 ಅಂತಂದರೆ ಇದು RS ಆಗ್ತದೆ, R2 ಅಂತಂದರೆ R3 ಆಗ್ತದೆ. ದಿಸ್ ಇಸ್ ಈಕ್ವಲ್ ಟು 1/RS ಅಂದರೆ 1/R ಪ್ಲಸ್ 1 ಬಾಗ್ಲೆ R3 ಅಂತಂದರೆ 4. 6 ಮತ್ತು 4ರ ಲಸ 24 ಆಗ್ತದೆ. 6 4 4 6 4 1 6 1 10 ಭಾಗಲೆ 24. ಇದು 1 divided by RP. ಇದನ್ನು ನಾವು ಉಲ್ಟಾ ಮಾಡಿದಾಗ ಏನಾಗ್ಬಿಡ್ತದೆ ಅಂತಂದರೆ RP ಇಸ್ ಈಕ್ವಲ್ ಟು 24 ಭಾಗಲೆ 10 ಅಂತ ಆಗ್ತದೆ. ಡಿವಿಷನ್ ಮಾಡಿದ್ವಿ ಅಂತ ಉತ್ತರ ಏನು ಬಂತು? 2.4 ಓಮ್ ಅಂತ ಬಂತು. ಡಿವಿಷನ್ ಎಷ್ಟು ಬಂತು ರೀ? ಆನ್ಸರ್ 2.4 ಓಮ್. ನೆನ್ಪಿಟ್ಕೊಳ್ಳಿ, 2.4 ಓಮ್. ಉತ್ತರ ಇದೆಯಾ ಏನು ಇಲ್ವಾ ಅಂತ ಚೆಕ್ ಮಾಡ್ಕೊತ ಹೋಗೋಣಂತೆ. ಇಲ್ಲಿ ಬಿ ಸರಿಯಾದ ಉತ್ತರ 2.4 ಓಮ್ ಅಂತ ಬಂದಿದೆ. 14ನೇ ಪ್ರಶ್ನೆ, ಒಂದು ವಾಹಕದ ರೋಧವು 27 ಓಂ ಆಗಿದೆ. ಆ ವಾಹಕವನ್ನು 3 ಸಮಭಾಗಗಳಾಗಿ ಮಾಡಿ ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಅಂತೆ. ಒಂದು ವಾಹಕ ಇದೆ, ಅದು ಎಷ್ಟು ಉದ್ದದ ವಾಹಕ? ಒಂದು ವಾಹಕ 27 ಓಂ. ವಾಹಕದ ರೋಧ R ಇಸ್ ಈಕ್ವಲ್ ಟು 27 ಓಂ. 3 ಭಾಗ ಮಾಡಿದೇವಂತೆ. ಎಷ್ಟು ಭಾಗ? 3 ಭಾಗ ಮಾಡಿದಾಗ ಪ್ರತಿ ಭಾಗ ಏನಾಗ್ಬಿಡ್ತದೆ? 27 ಭಾಗಲೆ 3 ಅಂದರೆ 9 9 9 ಓಂ ಸಿಗ್ತದೆ ನಿಮಗೆ. R1 ಇಸ್ ಈಕ್ವಲ್ ಟು 9, R2 ಇಸ್ ಈಕ್ವಲ್ ಟು 9, R3 ಇಸ್ ಈಕ್ವಲ್ ಟು 9 ಓಂಗಳು ಸಿಗ್ತವೆ.
ಇವು ಮೂರನ್ನು ನಾವೇನು ಮಾಡ್ಬೇಕಂತೆ ಸಮಾಂತರವಾಗಿ ಜೋಡಿಸ್ಬೇಕಂತೆ. ಸಮಾಂತರವಾಗಿ ಸೂತ್ರ ಏನಾಗ್ಬಿಡ್ತದೆ, 1/Rp = 1/R1 + 1/R2 + 1/R3 ಅಂತ ಆಗ್ತದೆ. ದಿಸ್ ಈಸ್ ಈಕ್ವಲ್ ಟು 1/9 + 1/9 + 1/9 ಅಂತ ಆಗ್ತದೆ. ಇಲ್ಲಿ 9 9 9 ಲಸ 9, 1 + 1 + 1 3, 1 3 1 3 3 1/3 1/Rp. ಉಲ್ಟಾ ಮಾಡೋಣಂತೆ, ಇದನ್ನು ರೆಸಿಪ್ರೋಕಲ್ ತಗೊಳ್ಳೋಣ. ಉಲ್ಟಾ ಮಾಡಿದಾಗ ಏನು ಸಿಗ್ತದೆ ನಿಮಗೆ, Rp = 3 ಓಮ್ ಅಂತ ಸಿಗ್ತದೆ. Rp ಸಿಕ್ತು 3 ಓಮ್ ಅಂತ ಸಿಕ್ತು. ಹಾಗಾಗಿ ನಾವು ಉತ್ತರ ಏನು ಬರೀಬೇಕು, 3 ಓಮ್ ಅಂತ ಬರಿಬೇಕಾಗ್ತದೆ. ಎಲ್ಲಿದೆ ನೋಡಿ ಪ್ರಶ್ನೆಗೆ ಉತ್ತರ, 6 3 ಇಲ್ಲಿ 3 ಓಮ್ ಉತ್ತರ ಇದೆ. 15ನೆಯ ಪ್ರಶ್ನೆ, 2 ಓಮ್ ಮತ್ತು 3 ಓಮ್ ರೋಧವುಳ್ಳ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿ ಅದಕ್ಕೆ 2 ಓಮ್ ರೋಧವುಳ್ಳ ರೋಧಕವನ್ನು ಸರಣಿಯಲ್ಲಿ ಜೋಡಿಸಿದಾಗ ಉಂಟಾಗುವ ನಿವ್ವಳ ರೋಧವನ್ನು ಕಂಡುಹಿಡಿಯಿರಿ. 2 ಮತ್ತು 3 ರೋಧಗಳು ಸಮಾಂತರ, ಅದಕ್ಕೆ 2 ಸರಣಿ, 2 3 ಸಮಾಂತರ, 2 3 ಸಮಾಂತರ. ಇದು ಒಂದು ಅರ್ಥ ಆಯ್ತಾ? ಇದು ರೋಧ 2 ಓಮ್ ಅಂತ ತಗೊತೀನಿ. ಇದು ರೋಧ R1 R2 ಇದು 3 ಓಮ್ ಅಂತ ತಗೊತೀನಿ. ಇವೆರಡನ್ನ ಸೇರಿಸಿ ಅವರು ಸರಣಿ ಜೋಡಣೆಗೆ ಇನ್ನೊಂದು ರೋಧ ಇಟ್ಬಿಟ್ಟಾರೆ. ಆ ರೋಧ R3 = ಅದು ಕೂಡ ಎಷ್ಟು ಓಮ್ ಇದೆ, 2 ಓಮ್ ಇದೆ. 2 ಓಮ್ ಇದೆ. ಇವೆರಡನ್ನು ನಾವೇನು ಮಾಡ್ತೀವಿ, ಸಮಾಂತರವಾಗಿ ಜೋಡಿಸಿದಾಗ 1/Rp = 1/R1 + 1/R2 1/2 + 1/3 2 ಮತ್ತು 3 ಲಸ 6, 2 3 3 2 3 1 3 2 1 2 5/6 1/Rp ಇದನ್ನು ಉಲ್ಟಾ ಮಾಡೋಣಂತೆ. ಆವಾಗ Rp ಏನಾಗ್ತದೆ, 6/5 ಓಮ್ ಅಂತ ಆಯಿತು. ಇದನ್ನು ತಗೊಂಡೋಗಿ ಸರಣಿ ಜೋಡಣೆ ಮಾಡಬೇಕು. ಯಾವ ಜೊತೆಗೆ, R3 ಜೊತೆಗೆ. Rs Rp + R3 ಅಂತ ಬರಿಬೋದು ನಾವು. Rp ಏನಿದೆ ನೋಡಿ, Rp 6/5 ಇದೆ ಪ್ಲಸ್ 2/1 ಕ್ರಾಸ್ ಮಲ್ಟಿಪ್ಲೈ 6 1 6 5 2 10 5 1 5 16/5 5 3 15 1 ಉಳಿತು 10 ಆಯಿತು 5 2 10 3.2 ಓಮ್ ಅಂತ ಬರ್ತದೆ ಉತ್ತರ. ಎಷ್ಟು ಓಮ್ ಬರ್ತದೆ ಉತ್ತರ, 3.2 ಓಮ್ ಅಂತ ಉತ್ತರ ಬರ್ತದೆ. ಎಲ್ಲಿದೆ ನೋಡಿ 3.2 ಓಮ್, ಎ ಸರಿಯಾದ ಉತ್ತರ. 16ನೆಯ ಪ್ರಶ್ನೆ, R ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು 3 ಸಮಭಾಗಗಳಾಗಿ ಕತ್ತರಿಸಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ. ಈ ಸಂಯೋಜನೆಯ ಒಟ್ಟು ರೋಧವು R1 ಆದರೆ R ಅನುಪಾತ R1ನ ಬೆಲೆ ಎಷ್ಟಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ABCD ಉತ್ತರ ಕೊಟ್ಟಿದ್ದಾರೆ. ಮೊದಲನೇದಾಗಿ ಆ ರೋಧದ ಎಷ್ಟು ಭಾಗಗಳಿದ್ದಾವೆ, 3 ಸಮಭಾಗಗಳಿಗೆ ಕತ್ತರಿಸಿದರೆ ನಂತರ ಅವುಗಳನ್ನ ಸಮಾಂತರ ಜೋಡಿಸಿದ್ದೀವಿ, 3 ಭಾಗಗಳನ್ನ ಕತ್ತರಿಸ್ತೀವಂತೆ. ಹಾಗಾಗಿ R ಅನ್ನು 3 ಭಾಗಗಳಿಗೆ ಕತ್ತರಿಸಿದಾಗ 6/3 ಆಗ್ತದೆ, ಇನ್ನೊಂದು 6/3 ಆಗ್ತದೆ, ಇನ್ನೊಂದು ಕೂಡ 6/3 ಆಗ್ತದೆ. ಇವು 3 ನಾವು ಸಮಾಂತರವಾಗಿ ಜೋಡಿಸಬೇಕು. ಸೂತ್ರ 1/Rp = 1/R/3 + 1/R/3 + 1/R/3 ಅಂತ ಆಗ್ತದೆ. ದಿಸ್ ಈಸ್ ಈಕ್ವಲ್ ಟು ಭಾಗಾಕಾರ ಮೇಲ್ಗಡೆ ಹೋಗಿರ್ತದೆ, 3/R + 3/R + 3/R ಅಂತ ಆಯಿತು. ಇಲ್ಲಿ R ಲಸ ಆರೇ ಉಳಿತದೆ, 3 + 3 + 3 9 ಅಂತ ಆಗ್ತದೆ. 1/Rp ಉಲ್ಟಾ ಮಾಡ್ತೀವಿ, ಅವಾಗ ಏನ್ಬಿಡ್ತದೆ, Rp = 6/9 ಅಂತ ಬಂತು. ಇದು Rp ಅನ್ನೋದಕ್ಕಿಂತ ನಂತರದ ರೋಧ ಅಂತ ಹೇಳಿದಾರೆ ಅವರು. ಒಟ್ಟು ರೋಧವನ್ನು ಏನಂತ ತೆಗೆದುಕೊಳ್ಬೇಕಂತ ಹೇಳಿದಾರೆ ಅವರು, ಸಂಯೋಜನೆ ಒಟ್ಟು ರೋಧ R1 ಅಂತ ತೆಗೆದುಕೊಳ್ಬೇಕು. ಇದೆಲ್ಲ ಸೇರಿ ಏನು ಅನ್ಬೇಕಂತ, ಇದಕ್ಕೆ R1 ಅಂತ ಕರಿಬೇಕು. ಈಗ R1 ಮತ್ತು R ಇವುಗಳ ಅನುಪಾತ ಕೇಳ್ತಾರೆ. R ಮತ್ತು R1, R ಅನುಪಾತ R1 ಬೆಲೆ ಕೇಳ್ತಾ ಇದ್ದಾರೆ. ಅನುಪಾತ ಅಂದರೆ ಡಿವೈಡ್ ಮಾಡ್ಬೇಕು ನೀವು, R/R1 ಅಂಥೇಳಿ.
ದಿಸ್ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ R1 ಎಷ್ಟಿದೆ ನೋಡಿ, R1 ಅನ್ನೋದು 6/9 ಅಂಥೇಳಿ, 6/9. ಡಿವಿಷನ್ ಮೇಲ್ಗಡೆ ಕಳಿಸೋಣಂತೆ. 9 6/6, 6 1 9 9/1 ಏನು ಬಂತು ಉತ್ತರ? 9:1 ಅಂತ ಬರ್ತದೆ ಉತ್ತರ. 9:1 ಸರಿಯಾದ ಉತ್ತರ. ಎಲ್ಲಿದೆ ನೋಡಿ? 9:1 ಸಿ. 9:1. 6 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 24 ಜೌಲ್ಗಳಷ್ಟು ಕೆಲಸ ನಡೆದರೆ ಆ ಎರಡೂ ಬಿಂದುಗಳ ನಡುವೆ ಚಲಿಸಿದ ಆವೇಶಗಳ ಸಂಖ್ಯೆಯನ್ನು ಕೇಳ್ತಾ ಇದ್ದಾರೆ. ಆವೇಶಗಳ ಸಂಖ್ಯೆ ಕೇಳ್ತಾ ಇದ್ದಾರೆ ಅವರು. ಹಾಗಾಗಿ ನಾವು ಸೂತ್ರ ಬರಿಬೇಕಾಗ್ತದೆ. V = W / Q ಅಂಥೇಳಿ. V = ಸೂತ್ರ ಏನ್ರಿ? W / Q. ಆ ಸೂತ್ರವನ್ನು ಉಪಯೋಗ ಮಾಡೋಣಂತೆ. ಇಲ್ಲಿ ನಮಗೆ ಬೆಲೆಗಳು ಗೊತ್ತಿದ್ದಾವೆ. ಏನೇನು ಬೆಲೆಗಳು ಗೊತ್ತಿದೆ ನೋಡ್ಕೊಂಡು ತಗೊಳ್ಳಂತೆ. ಮೊದಲು V = ವಿಭವಾಂತರ 6 ಓಮ್. V = 6 ವೋಲ್ಟ್. ಅದಾದ ನಂತರ ಎರಡು ಬಿಂದುಗಳ ನಡುವೆ ಕೆಲಸ W = 24 ಜೌಲ್. W ಆಯಿತು ಎಂದು ಹೇಳಿದರೆ ಚಲಿಸಿದ ಆವೇಶಗಳ ಸಂಖ್ಯೆ Q = ? ಅರ್ಥ ಆಯ್ತಾ? ಇದಿಷ್ಟಾಯಿತು. Q = ಸೂತ್ರ ಏನು ಹಾಗಿದ್ರೆ? V = W / Q. ನಮ್ಮ ಹತ್ರ Q ಗೊತ್ತಿಲ್ಲ, ಇದನ್ನ ಈ ಕಡೆ ಕಳಿಸ್ತೀನಿ, ಇದನ್ನ ಈ ಕಡೆ ಕಳಿಸ್ತೀನಿ. Q = W / V. W ಎಷ್ಟಿದೆ? 24 / V 6. 6 1 6 4 24. ಎಷ್ಟು ಬಂತು ಆನ್ಸರ್? Q = 4 ಕೂಲಂ. ಚಾರ್ಜ್ Q = ಎಷ್ಟು ಕೂಲಂ ಬಂತ್ರಿ? 4 ಕೂಲಂ ಸರಿಯಾದ ಉತ್ತರ. ಹಾಗಾಗಿ ಇಲ್ಲಿಯೂ ಕೂಡ B 4 ಕೂಲಂ ಸರಿಯಾದ ಉತ್ತರ ಕಂಡು ಬರ್ತಾ ಇದೆ. 4 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 10 ಕೂಲಂನಷ್ಟು ಆವೇಶಗಳು ಪ್ರವಹಿಸಿದರೆ ನಡೆದ ಕೆಲಸದ ಪ್ರಮಾಣವನ್ನು ಕಂಡುಹಿಡಿಯಿರಿ. ಏನು ಕೊಟ್ಟಿದ್ದಾರೆ ಇಲ್ಲಿ? ವಿಭವಾಂತರ 4 ಕೂಲಂ 10 ಕೊಟ್ಟಿದ್ದಾರೆ. ವಿಭವಾಂತರ 4 ಕೂಲಂ 10 ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಏನು ಮಾಡಬೇಕು? ವಿಭವಾಂತರ 4 ವೋಲ್ಟ್ ಕೂಲಂ 10 ಕೂಲಂ ಅಂದರೆ ಚಾರ್ಜ್ 10 ಕೂಲಂ. ಕೆಲಸ ಕೇಳ್ತಾ ಇದ್ದಾರೆ. ಕೆಲಸ ಕೇಳುವಾಗ ಸೂತ್ರ ಬರಿಬೇಕು. ಏನು? V = W / Q. ನಮಗೆ ಬೇಕಾಗಿದ್ದು W, ಇದು ಈ ಕಡೆ ಕಳಿಸಿ ಇಂಟು ಮಾಡಿ. W = V × Q. V ಅಂತಂದರೆ 4, Q ಅಂತಂದರೆ 10, 40 ಜೌಲ್ ಅಂತ ಬಂದ್ಬಿಡ್ತು. ಉತ್ತರ ಏನು ಬಂತ್ರಿ? 40 ಜೌಲ್. ಕೆಲಸ 40 ಜೌಲ್ ಕೆಲಸ ಆಗಿದೆ ಅಂತ ನಮಗೆ ಸಿ ಸರಿಯಾದ ಉತ್ತರ ಸಿಗ್ತದೆ. 19ನೇ ಪ್ರಶ್ನೆ. 30 ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 6 ಓಂ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ 9 ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿ ಜೋಡಿಸಿದಂತೆ ಕಂಡುಬರುತ್ತದೆ. ಮಂಡಲದಲ್ಲಿ ಪ್ರವೇಶಿಸುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಏನು ಕಂಡುಹಿಡಬೇಕು? ಒಟ್ಟು ವಿದ್ಯುತ್ ಪ್ರವಾಹ ಕಂಡುಹಿಡಬೇಕಂತೆ. ವಿದ್ಯುತ್ ಪ್ರವಾಹ ಕಂಡುಹಿಡಬೇಕು ಅಂತಂದರೆ ನಮಗೆ ಒಟ್ಟು ರೋಧ ಬೇಕಾಗ್ತದೆ. ಮೊದಲು ಒಟ್ಟು ರೋಧ ಕಂಡುಹಿಡಿಯಂತೆ. ಒಟ್ಟು ರೋಧ R = R1 + R. R1 ಎಷ್ಟಿದೆ? 6 ಓಂ ಪ್ಲಸ್ R2 ಎಷ್ಟಿದೆ? 30 ಓಂ ಇದೆ. 36 ಓಂ. ಒಟ್ಟು ರೋಧ 6 ಸಿಕ್ತು. ವಿಭವಾಂತರ ಕೊಟ್ಟಿದ್ದಾರೆ 9 ವೋಲ್ಟ್ ಕೊಟ್ಟಿದ್ದಾರೆ ವಿಭವಾಂತರ. ಕೇಳ್ತಾ ಇದ್ದಾರೆ ಏನು? ಕರೆಂಟ್ ವಿದ್ಯುತ್ ಪ್ರವಾಹ I = ? ನಮಗೆ ತಿಳಿದಂತೆ V = ಸೂತ್ರ I × R. V ಅಂತಂದರೆ 9 = I. R ಅಂತಂದರೆ 36. ಇಲ್ಲಿ ಗುಣಾಕಾರ 36 ಈ ಕಡೆ ಬಂದಾಗ 9/36 I. 9 1 9 4. ದೇರ್ಫೋರ್ I = 1/4. ಅಂದರೆ ಎಷ್ಟು ಬಂತು? 1/4 ಅಂದರೆ 4 0.25 ಆಂಪಿಯರ್ ಬಂತು. 0.25 ಆಂಪಿಯರ್. ಇದು ಸರಿಯಾದ ಉತ್ತರ. ಇಲ್ಲಿ ಕಾಣ್ತದೋ ಏನಿಲ್ವೋ ನೋಡ್ಕೊಳ್ಳೋಣಂತೆ. 0.25 ಇದೆ. ಸಿ ಯಲ್ಲಿ ಸರಿಯಾದ ಉತ್ತರ ಕಂಡು ಬರ್ತಾ ಇದೆ. ಮುಂದಿನ ಪ್ರಶ್ನೆ 20ನೆಯ ಪ್ರಶ್ನೆ. ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ 4 ಆಂಪಿಯರ್ ಆಗಿದ್ದಾಗ ರೋಧವು 12
ಓಮ್ ಆಗಿರುತ್ತದೆ. ರೋಧವನ್ನು ದ್ವಿಗುಣಗೊಳಿಸಿದರೆ ಪ್ರವಾಹದ ದರ ಏನಾಗ್ತದೆ ಅಂತ ಕೇಳ್ತಾ ಇದ್ರು ಅವರು. ರೋಧವನ್ನು ಡಬಲ್ ಮಾಡಿದ್ರೆ ವಿದ್ಯುತ್ ಪ್ರವಾಹ ಏನಾಗ್ತದಂತೆ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ನಿಮಗೆ ಸೂತ್ರ ಗೊತ್ತಿದೆ. ಏನು ಸೂತ್ರ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತೇಳಿ. ಇಂಟು ಆರ್ ಈ ಕಡೆ ತೊಗೊಂಬನ್ನಿ, ಏನಾಗ್ತದೆ ಅವಾಗ? ಆದ್ದರಿಂದ ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಅಂತ ಆಯಿತು. ಇಲ್ಲಿ ವಿ ತೆಗೆದು ಹಾಕಿ ಅವಾಗೇನು ಬರಿಬೋದು ನಾವು? ಐ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಆರ್ ಅಂತ ಬರಿಬೋದು. ಅಂದರೆ ಇದರ ಅರ್ಥ ಏನು? ಐ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು, ವಿಲೋಮ ಅನುಪಾತದಲ್ಲಿದೆ. ವಿದ್ಯುತ್ ಪ್ರವಾಹವು ರೋಧಕ್ಕೆ ವಿಲೋಮ ಅನುಪಾತದಲ್ಲಿದೆ. ಅಂದರೆ ವಿದ್ಯುತ್ ಪ್ರವಾಹ ಹೆಚ್ಚಾದಂತೆ ರೋಧವು ಕಡಿಮೆ ಆಗುತ್ತದೆ, ರೋಧವು ಹೆಚ್ಚಾದಂತೆ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತದೆ. ಇಲ್ಲಿ ಏನು ಹೆಚ್ಚು ಮಾಡ್ತಾ ಇದ್ದೀವಿ ನಾವು? 4 ಆಂಪಿಯರ್ ವಿದ್ಯುತ್ ಪ್ರವಾಹ, 12 ಓಮ್ ರೋಧ. ರೋಧವನ್ನು ಡಬಲ್ ಮಾಡ್ತೀವಿ ನಾವು. ರೋಧವನ್ನು ಡಬಲ್ ಮಾಡಿದ್ರೆ ವಿದ್ಯುತ್ ಪ್ರವಾಹ ಅರ್ಧ ಆಗ್ತದೆ. 4ರ ಅರ್ಧ ಎಷ್ಟು? ಉತ್ತರ 2 ಆಂಪಿಯರ್ ಅಂತ ಬಂತು. 21ನೆಯ ಪ್ರಶ್ನೆ, ವಾಹಕದ ಉದ್ದ 4L ಆಗಿದ್ದಾಗ ವಾಹಕದ ರೋಧ 4 ಓಮ್ ಆಗಿರುತ್ತದೆ. ವಾಹಕದ ಉದ್ದ 2L ಆಗಿ ಬದಲಾದಾಗ ವಾಹಕದ ರೋಧ ಏನಾಗ್ತದಂತೆ? ಉದ್ದ ಹೆಚ್ಚಾದಂತೆ ರೋಧ ಏನಾಗ್ತದೆ? ಹೆಚ್ಚುತ್ತದೆ. ಇಫ್ ದ ಲೆಂತ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್ ಅಂತ ನಾವು ಹೇಳ್ತೀವಿ. ಅಂತಂದರೆ ರೋಧ ಯಾವಾಗ ಹೆಚ್ಚಾಗ್ತದೆ? ಉದ್ದ ಹೆಚ್ಚಾದಂತೆ. ಉದ್ದ ಡಬಲ್ ಆದರೆ ರೋಧವೂ ಕೂಡ ಡಬಲ್ ಆಗಲೇಬೇಕಲ್ಲ. ಹಾಗಾಗಿ 4L ಉದ್ದ ಆಗಿದ್ದಾಗ ವಾಹಕದ ರೋಧ 4 ಓಮ್ ಆಗಿತ್ತು. ವಾಹಕದ ಉದ್ದ ಈಗ 2L ಇದೆ. ಅಂದರೆ ವಾಹಕದ ಉದ್ದ ಹೆಚ್ಚಾದಂತೆ ರೋಧ ಹೆಚ್ಚುತ್ತದೆ. ವಾಹಕದ ಉದ್ದ ಕಡಿಮೆ ಆದರೆ ರೋಧ ಕಡಿಮೆ ಆಗ್ತದೆ. 4L ಇದ್ದಿದ್ದು 2L ಅರ್ಧ ಆಯಿತು, ಅಂದರೆ ರೋಧವು ಕೂಡ ಅರ್ಧ ಆಗ್ತದೆ. ರೋಧವು ಕೂಡ ಅರ್ಧ ಅಂದರೆ 4ರ ಅರ್ಧ ಎಷ್ಟಪ್ಪ? 2 ಓಮ್ ಅಂತ ನಾವು ಹೇಳ್ಬೋದು. ವಿಭವಾಂತರವನ್ನು ಅಳೆಯುವ ಏಕಮಾನ ಗ್ಯಾಲೋಮೀಟರ್ ಅಲ್ಲ. ಇದೇನು ಮಾಡ್ತದೆ ಗ್ಯಾಲೋಮೀಟರ್? ನಾವು ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಇರುವಿಕೆಯನ್ನು ತೋರಿಸುತ್ತದೆ ಅಷ್ಟೇ, ಅದನ್ನು ಅಳತೆ ಮಾಡುವುದಿಲ್ಲ. ವಿದ್ಯುತ್ ಪ್ರವಾಹದ ಇರುವಿಕೆಯನ್ನು ತೋರಿಸೋದು ಯಾವುದು? ಗ್ಯಾಲೋಮೀಟರ್. ಅಮ್ಮೀಟರ್ ವಿದ್ಯುತ್ ಪ್ರವಾಹನ ಅಳೆಯಲು ಉಪಯೋಗಿಸುವ ಸಾಧನ. ಸ್ಪೀಡೋಮೀಟರ್ ಯಾವುದೇ ಒಂದು ವಸ್ತು ವೇಗವಾಗಿ ಚಲಿಸುವಾಗ ಅದರ ವೇಗವನ್ನು, ಜವವನ್ನು ಕಂಡುಹಿಡಿಯುವಂಥ ಒಂದು ವಸ್ತು. ಆಮೇಲೆ ವೋಲ್ಟ್ ಮೀಟರ್ ನಿಮ್ಗೆ ಗೊತ್ತಿದೆ, ವಿಭವಾಂತರವನ್ನು ಅಳೆಯಲು ಬಳಸುವಂತಹ ಸಾಧನ. ವಿದ್ಯುತ್ ಸಾಮರ್ಥ್ಯದ ಸೂತ್ರ ಕೇಳ್ತಾ ಇದ್ದಾರೆ. ವಿದ್ಯುತ್ ಸಾಮರ್ಥ್ಯ P ಇಸ್ ಈಕ್ವಲ್ ಟು ವಿ ಇಂಟು ಐ. P ಇಸ್ ಈಕ್ವಲ್ ಟು ವಿ ಇಂಟು ಐ, ಅದು ಪರ್ಫೆಕ್ಟ್ ಆಗಿ ಫಾರ್ಮುಲಾ ಇಲ್ಲಿದೆ ನೋಡಿ. ಬಿ ರೋಧಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ರೋಧಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಾದ ಹೇಳಿಕೆ ಅಂತೆ? ರೋಧವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಮತ್ತು ವಿದ್ಯುತ್ ಪ್ರವಾಹಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ ಅಂತೆ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಹೌದು, ನೋಡೋಣ ಮುಂದೆ. ರೋಧವು ವಿಭವಾಂತರಕ್ಕೆ ವಿಲೋಮ ಅನುಪಾತದಲ್ಲಿ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತಂದರೆ ಇದು ವಿಲೋಮ ಅನುಪಾತ ಆಗುವುದಿಲ್ಲ. ಹಾಗಾಗಿ ಇದು ಬಿ ಔಟ್. ರೋಧವು ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಎರಡಕ್ಕೂ ನೇರ ಅನುಪಾತದಲ್ಲಿರುತ್ತಾ? ಇಲ್ಲ. ವಿದ್ಯುತ್ ಪ್ರವಾಹಕ್ಕೆ ಏನಾಗ್ಬಿಡ್ತದೆ? ಅದು ವಿಲೋಮ ಅನುಪಾತದಲ್ಲಿರುತ್ತದೆ. ಹಾಗಾಗಿ ಇದು ಕೂಡ ತಪ್ಪು. ರೋಧವು ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಎರಡಕ್ಕೂ ವಿಲೋಮ ಅನುಪಾತ, ಇದು ತಪ್ಪು. ಹಾಗಾಗಿ ಉತ್ತರ ಏನು? ರೋಧವು ವಿಭವಾಂತರಕ್ಕೆ ನೇರ, ವಿದ್ಯುತ್ ಪ್ರವಾಹಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ. ಹ್ರಸ್ವ ಮಂಡಲ ಉಂಟಾಗದಂತೆ ತಡೆಯಲು ಬಳಸುವ ಸುರಕ್ಷಾ ಸಾಧನ. ಸುರಕ್ಷಾ ಸಾಧನ ಅಂತ ಪದ ಬಂತು ಅಂದರೆ ಉತ್ತರ ಏನು ಮಾಡ್ತೀರಿ ನೀವು? ಫ್ಯೂಸ್ ಅಂತ ಬರಿತೀರಿ. 26ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಅಂತ ಹೇಳ್ತಿದ್ದಾರೆ. ವಿದ್ಯುತ್ ಪ್ರವಾಹ ಅಂತ ಆಗಬಾರ್ದಾಗಿತ್ತದು. ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸುವ ದರವನ್ನು ಅಥವಾ ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿಯತಕ್ಕಂಥ ಸೂತ್ರ ಅಂತ ಬರೆದರೆ ನಡೀತಿತ್ತು. ಅಂದರೆ ಇ ಇಸ್ ಈಕ್ವಲ್ ಟು ಸೂತ್ರ ಬರ್ತದೆ. ಇ ಇಸ್ ಈಕ್ವಲ್ ಟು ಸೂತ್ರ ಪಿ ಇಂಟು ಟಿ ಅಂತ ಬರ್ತದೆ. ಪಿ ಅಂತಂದರೆ ವಿ ಇಂಟು ಐ ಅಂತ ಬರ್ತದೆ. ಹಾಗಾಗಿ ಇ ಇಸ್ ಈಕ್ವಲ್ ಟು ವಿ ಇಂಟು ಐ ಇಂಟು ಟಿ, ಅದು ಕೂಡ ಸರಿಯಾದ ಉತ್ತರ. ಇ ಇಸ್ ಈಕ್ವಲ್ ಟು ಪಿ ಇಂಟು ಟಿ, ಅದು ಕೂಡ ಸರಿಯಾದ ಉತ್ತರ. ಇಲ್ಲಿ ಆ ಥರದ್ದು 2 ಉತ್ತರಗಳು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಇ ಇಸ್ ಈಕ್ವಲ್ ಟು ವಿ ಇಂಟು ಐ ಅಂದ್ರು ಒಂದೇ, ವಿ ಇಂಟು ಐ ಅಂದ್ರು ಒಂದೇ, ಪಿ ಅಂದ್ರು ಒಂದೇ. ಹಾಗಾಗಿ ಇ ಇಸ್ ಈಕ್ವಲ್ ಟು ವಿ ಇಂಟು ಐ ಇಂಟು ಟಿ ಬರೆದ್ರು ಒಂದೇ, ಪಿ ಇಂಟು ಟಿ ಅಂತ ಬರೆದ್ರು ಕೂಡ ಒಂದೇ. ಹಾಗಾಗಿ ಸರಿಯಾದ ಉತ್ತರ ಏನು ಬಂತು? ಇವೆರಡರಲ್ಲಿ ಒಂದು. ಎ ಆದ್ರೆ ಹಾಕಿ, ಬಿ ಆದ್ರೆ ಟಿಕ್ ಹಾಕಿ.
27ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಹೆಚ್ಚು ಕಡಿಮೆ ಮಾಡಲು ಬಳಸುವ ಸಾಧನ ರಿಯೋಸ್ಟ್ಯಾಟ್ ಅಂತ ನಾವು ಹೇಳ್ತೀವಿ. ಎಲ್ಲಿದೆ ನೋಡಿ ರಿಯೋಸ್ಟ್ಯಾಟ್, ಡಿ ಸರಿಯಾದ ಉತ್ತರ. ಓಂ ಎಂಬುದು ಯಾವುದರ SI ಏಕಮಾನ? ರೋಧದ SI ಏಕಮಾನ ಅಂತ ನಾವು ಹೇಳ್ತೀವಿ. ವಿದ್ಯುತ್ ಬಲ್ಬ್ನ ತಂತಿಯಲ್ಲಿ ಬಳಸುವ ಲೋಹ ಟಂಗ್ಸ್ಟನ್ ಅಂತ ನಾವು ಹೇಳ್ತೀವಿ. ವಿದ್ಯುತ್ ವಿಭವಾಂತರದ SI ಏಕಮಾನ ವೋಲ್ಟ್ ಅಂತ ಹೇಳ್ತೀವಿ. ವಿದ್ಯುತ್ ಹೀಟರ್ನ ಸುರುಳಿಯ ರೋಧವು 110 ಓಮ್ ಇದೆ. 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯ ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕೇಳ್ತಾ ಇದ್ದಾರೆ ಅವರು. ವಿದ್ಯುತ್ ಪ್ರವಾಹ ಏನಿಲ್ಲ, ಸಿಂಪಲ್ ಆಗಿ ಅವ್ರು ಕೊಟ್ಟಂತಹ ಬೆಲೆಗಳನ್ನು ನಾವು ಇಲ್ಲಿ ಬರ್ಕೊಂತ ಹೋದಿವಿ ಅಂತಂದ್ರೆ, ದತ್ತ ಏನೇನು ಕೊಟ್ಟಿದ್ದಾರೆ ಅವರು? ವಿದ್ಯುತ್ ರೋಧ R = 110 ಓಮ್ ಅಂತ ಇದೆ. V = 220 ವೋಲ್ಟ್ ಅಂತ ಇದೆ. ಕೇಳ್ತಾ ಇದ್ದು I = ಕ್ವಶನ್ ಮಾರ್ಕ್. ವಿದ್ಯುತ್ ಪ್ರವಾಹ ಕೇಳ್ತಾ ಇದ್ದಾರೆ. ಸೂತ್ರ ಏನು? V = I × R. I = V / R. V ಎಷ್ಟಿದೆ? 220. R ಎಷ್ಟಿದೆ? 110. 110 2 ಆಂಪಿಯರ್ ಸರಿಯಾದ ಉತ್ತರ. ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುವ ಸಾಧನ ಯಾವಾಗಲೂ ವೋಲ್ಟ್ ಮೀಟರ್ ಇದು ಅಲ್ಲ, ಇದು ಸಮಾಂತರ ಜೋಡಣೆ, ಅಮ್ಮೀಟರ್ ಸರಣಿ ಜೋಡಣೆ. ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಗಮನಿಸಿದ್ವಿ. ಈ ವಸ್ತುಗಳಲ್ಲಿ ಅತ್ಯುತ್ತಮವಾದ ವಿದ್ಯುತ್ ವಾಹಕ ಯಾವುದು ಅಂತ ಕೇಳ್ತಿದ್ದಾರೆ. ರೋಧಶೀಲತೆ ಕಡಿಮೆ ಆದಂತೆ ಅತ್ಯುತ್ತಮ ವಾಹಕ ಆಗ್ತದೆ. ರೋಧಶೀಲತೆ ಯಾವುದು ಕಡಿಮೆ ಇದೆ ನೋಡಿ, -8 -8 -8 -8 ಎರಡು ಸೇಮ್ ಇದಾವೆ. ಇಲ್ಲಿ 2.6 5.2 1.6 6.8 ಇಷ್ಟರಲ್ಲಿ ಯಾವುದು ಕಡಿಮೆ? 1.6 ಎಂ ಕಡಿಮೆ. ಹಾಗಾಗಿ ಎಂ ಸರಿಯಾದ ಉತ್ತರ. ಕಡಿಮೆ ಇದ್ರೆ ಉತ್ತಮ ವಾಹಕ ಅಂತ ನಾವು ಹೇಳ್ತೀವಿ. 34ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಕಾರ್ಯ ಕೇಳ್ತಾ ಇದ್ದಾರೆ. ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖವಾಗಿ ತಪ್ಪು. ವಿದ್ಯುತ್ ಪ್ರವಾಹದ ಚಲನೆ ತಪ್ಪು. ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತದೆ, ಡಿ ಸರಿಯಾದ ಉತ್ತರ. ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವಂತ ಸರಿಯಾದ ಸೂತ್ರ ಕೇಳ್ತಾ ಇದ್ದಾರೆ. ಸರಿಯಾದ ಸೂತ್ರ V = I × R. ಇಲ್ಲಿದೆಯಾ? V = I × R? ಇಲ್ಲ, ಎಲ್ಲಿ ಇಲ್ಲ. I = V / R. I = V / R ಇಲ್ಲ. I = V / R ಇಲ್ಲ. I ಓಕೆ. R = V / I ಇದೆಯಾ? R = V / I. R = V / I. ಇದು ಸರಿಯಾದ ಉತ್ತರ, ಡಿ. R = V / I. ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುವ ಸಾಧನ. ವಿದ್ಯುತ್ ಪ್ರವಾಹದ ದರವನ್ನು ಅಮ್ಮೀಟರ್ ಬಳಸ್ತೀವಿ. ರೋಧಶೀಲತೆಯ SI ಏಕಮಾನ ಓಮ್ ಮೀಟರ್. ಓಮ್ ಮೀಟರ್, ಡಿ ಸರಿಯಾದ ಉತ್ತರ. ಓಮ್ನ ನಿಯಮವು ಇವುಗಳ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ. ವಿಭವಾಂತರ ಮತ್ತು ವಿದ್ಯುದಾವೇಶ ಅಲ್ಲ. ವಿಭವಾಂತರ ಮತ್ತು ರೋಧ. ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಸಾಮರ್ಥ್ಯ ಇದು ಅಲ್ಲ. ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಇದು ಸರಿಯಾದ ಉತ್ತರ, ಸಿ. ರೋಧ ಅಲ್ಲ, ರೋಧ ಆಮೇಲೆ ಬರ್ತದೆ ಕಾನ್ಸೆಪ್ಟ್. ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ. ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ R ಅನ್ನು ಪಡೆಯಲು 2 ಓಮ್ಗಳ 4 ರೋಧಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ. ನಂತರ ಸಮಾನ ರೋಧ RP ಅನ್ನು ಪಡೆಯಲು ಅದೇ ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದೆ. ಹಾಗಾದರೆ R ಮತ್ತು RPಗಳ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಷ್ಟು ರೋಧಗಳಿದಾವೆ? ಸಮಾನ R ಅನ್ನು ಪಡೆಯಲು 2 ಓಮ್ನ 4 ರೋಧ ಇದ್ದಾವೆ. 2 ಓಮ್ನ 4 ರೋಧಗಳು ಅಂತಂದರೆ ಸರಣಿಯಲ್ಲಿ 4 ರೋಧಗಳು. RS = 2 + 2 + 2 + 2 ಎಷ್ಟು ಬಂತು? 8 ಓಮ್ ಬಂತು. 1/RP = 1/2 + 1/2 + 1/2 + 1/2 ಸಮಾಂತರ ಜೋಡಣೆ. 1 + 2 + 3 + 4 2 1 2 2 1/RP = ಉಲ್ಟಾ ಮಾಡ್ರಿ, RP = 1/2 ಆಗ್ಬಿಡ್ತದೆ. ಈಗ ಮತ್ತೆ RS ಮತ್ತು RP ಅಥವಾ R ಅಂತ ತಗೊಳ್ಬೇಕಾದ್ರೆ R ಮತ್ತು RPಗಳ ಅನುಪಾತ ಡಿವೈಡ್ ಮಾಡಬೇಕು. R / RP ಅಂತ ನಾವು ಬರಿಬೇಕು. R / RP = R ಎಷ್ಟಿದೆ? R 8 ಓಮ್ ಇದೆ. ಹಾಗಾಗಿ 8 / RP ಎಷ್ಟಿದೆ? 1/2 ಇದೆ. 1/2
ಡಿವಿಷನ್ ಮ್ಯಾಕ್ ಕಳಿಸಿ ಇಸ್ ಈಕ್ವಲ್ ಟು 8 ಗುಂಡ್ಲೆ 2 ಡಿವೈಡ್ ಬೈ 1 ಆಗ್ತದೆ. 8 2 ಎಷ್ಟು ಬಂತು ಆನ್ಸರ್ 16. 16 ಅನುಪಾತ 1 ಸರಿಯಾದ ಉತ್ತರ ಆಗ್ತದೆ. 16 ಅನುಪಾತ 1 ಎಲ್ಲಿ ನೋಡೋಣ. 16 ಅನುಪಾತ 1 ಎಲ್ಲಾದರೂ ಇದೆಯಾ? 16 ಅನುಪಾತ 1 ಎ ಸರಿಯಾದ ಉತ್ತರ. ವಿದ್ಯುತ್ ಆವೇಶದ SI ಏಕಮಾನ ಕೇಳ್ತಾ ಇದ್ದಾರೆ. ವಿದ್ಯುತ್ ಆವೇಶದ SI ಏಕಮಾನ ಕೂಲಂ. ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಸಾಮರ್ಥ್ಯ. ವಿಭಿನ್ನ ರೋಧ ಹೊಂದಿರುವ 3 ರೋಧಕಗಳನ್ನು ಸಮಾನಾಂತರವಾಗಿ ಏನೋ ಬರ್ತಿದ್ದಾರೆ ಅವರು. ಎಲ್ಲ ರೋಧಗಳಲ್ಲಿ ಒಂದೇ ರೀತಿಯಾಗಿ ಉಳಿಯುವ ಪ್ರಮಾಣ ಸಮಾಂತರವಾಗಿದ್ದಾಗ ವಿಭವಾಂತರ ಸಮನಾಗಿ ಉಳಿತು, ಸರಣಿಯಲ್ಲಿದ್ದಾಗ ವಿದ್ಯುತ್ ಪ್ರವಾಹ ಸಮನಾಗಿ ಉಳಿತದೆ. ಹಾಗಾಗಿ ವಿಭವಾಂತರ ಸರಿಯಾಗಿರ್ತಕ್ಕಂಥ. 43ನೇ ಪ್ರಶ್ನೆ, ಕೆಳಗಿನ ಎಕ್ಸ್ ಮತ್ತು ವಾಯ್ ವಾಹಕ ತಂತಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಸರಿಯಾದ ಹೇಳಿಕೆಯನ್ನು ಹೇಳಿ ಅಂತ ಹೇಳಿದ್ದಾರೆ. ಇದು ಎಕ್ಸ್ ಇದೆ, ಇದು ವಾಯ್ ಇದೆ. ಎಕ್ಸ್ ವಾಹಕದ ಅಡ್ಡ ಕೊಯ್ತವು ಕಡಿಮೆ ಇರುವುದರಿಂದ ವಿದ್ಯುತ್ ಪ್ರವಾಹವು ಈ ವಾಹಕದಲ್ಲಿ ಹೆಚ್ಚಾಗಿರುತ್ತದೆ. ಅಡ್ಡ ಕೊಯ್ತ ಕಡಿಮೆ ಆದರೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ವಾಹಕ ವಾಯ್ನ ಅಡ್ಡ ಕೊಯ್ತ ಹೆಚ್ಚಾಗಿರುವುದರಿಂದ ಇದರಲ್ಲಿ ರೋಧವು ಹೆಚ್ಚು ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ವಾಹಕದ ಅಡ್ಡ ಕೊಯ್ತ ಕಡಿಮೆ ಆಗಿರುವುದರಿಂದ ಇದು ಕಡಿಮೆ ರೋಧವನ್ನು ಹೊಂದಿರುತ್ತದೆ. ವಾಯುವಾಹಕ ತಂತಿಯು ಎಕ್ಸ್ ವಾಹಕ ತಂತಿಗಿಂತ ಹೆಚ್ಚು ಅಡ್ಡ ಕೊಯ್ತವನ್ನು ಹೊಂದಿರುವುದರಿಂದ ಇದರಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾಗಿರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಇದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಉತ್ತರವನ್ನು ಕಳಿಸಿ. ಓಕೆನಾ? ಇಲ್ಲಿವರೆಗೆ ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ ವಿದ್ಯುತ್ ಶಕ್ತಿ ಪಾಠದ ಮೇಲೆ. ಮುಂದಕ್ಕೆ ಹೋದಂತೆ 2 ಅಂಕದ 3 ಅಂಕದ ಇನ್ನೂ 1 ಅಂಕದ ಪ್ರಶ್ನೆಗಳಿದ್ದಾವೆ, ಇನ್ನೂ ಇದ್ದಾವೆ. ಇವುಗಳನ್ನು ಮುಗಿಸಿ 2 ಅಂಕದ 3 ಅಂಕದ ಪ್ರಶ್ನೆಗಳು ನೋಡ್ಕೊಂಡು ಹೋಗೋಣಂತೆ. ಈ ವಿಡಿಯೋ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.